ನಮಸ್ಕಾರ ನಮಸ್ಕಾರ ನಮಸ್ಕಾರ. ನನ್ನ ಹೆಸರು ಶ್ವೇತಾ ವಿಶ್ವಾಸ್. ಸಂಭ್ರಮ ವಾರ್ತೆ ಜೂನ್ ತಿಂಗಳ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಇದ್ದೀನಿ. ಜೂನ್ ತಿಂಗಳು ಫುಲ್ ಎಕ್ಸೈಟ್ಮೆಂಟ್ ಗಾನ ಸಂಭ್ರಮಕ್ಕೆ. ಯಾಕೆ ಅಂತ ಕೇಳ್ತೀರಾ? 2 ತಿಂಗಳಿಂದ ಹೇಳ್ತಾ ಬರ್ತಾ ಇದ್ವಿ, ನಮ್ಮ 3ನೇ ವರ್ಷದ ವಾರ್ಷಿಕೋತ್ಸವ ಅಂದರೆ ಗಾನ ಸಂಭ್ರಮೋತ್ಸವ 3 ಜೂನ್ 29ನೇ ತಾರೀಕು ನಡೀತಾ ಇದೆ ಅಂತ. ಎಷ್ಟು ವಿಜೃಂಭಣೆಯಿಂದ ನಡೆದಿರಬಹುದು ಅಂತ ನೀವೆಲ್ಲ ಊಹಿಸಬಹುದಾ? 2ನೇ ವಾರ್ಷಿಕೋತ್ಸವ ನಾವು ಮಾಡಿದಾಗ ಪತ್ತಿ ಸಭಾಂಗಣದಲ್ಲಿ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಚೇರ್ಸ್ ಖಾಲಿ ಕಾಣಿಸ್ತಾ ಇತ್ತು. ಆದರೆ ಈ ಬಾರಿ ನಾವು ಅದೇ ಸಭಾಂಗಣದಲ್ಲಿ ನಮ್ಮ 3ನೇ ವಾರ್ಷಿಕೋತ್ಸವ ಮಾಡಿದಾಗ ನಿಂತ್ಕೊಳ್ಳೋಕೆ ಸಹಿತ ಜಾಗ ಸಾಕಾಗಲಿಲ್ಲ. ತುಂಬಿ ತುಳುಕ್ತಾ ಇತ್ತು ಆ ಸಭಾಂಗಣ. ಮುಂದಿನ ವರ್ಷಕ್ಕೆ ನಾವು ಬೇರೆನೇ ಯೋಚನೆ ಮಾಡಬೇಕು. ಗಾನ ಸಂಭ್ರಮೋತ್ಸವ ಹೇಗಾಯಿತು ಅಂತ ಹೇಳಕ್ಕೆ ಮುಂಚೆ ಸ್ವಲ್ಪ ಅದರ ತಯಾರಿ ಹೇಗಾಯಿತು ಅಂತ ನೋಡ್ಕೊಂಡು ಬರೋಣವಾ? ತಯಾರಿ ಹೇಗಾಯಿತು ಅಂತೀರಾ? ನಮ್ಮ 2 ಪ್ರಶಸ್ತಿ ವಿಜೇತರ ಮನೆಗೆ ನಾವು ಹೋಗಿ ಅವ್ರನ್ನ ಆಹ್ವಾನಿಸಿದಾಗ ಅವರ ಒಂದು ಭಾವನಾತ್ಮಕ ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿಯಾದ್ವಿ. ಸ್ಫೂರ್ತಿ ಕೌಸ್ತುಭ ಪ್ರಶಸ್ತಿ ಶ್ರೀಮತಿ ಸುಮನ್ ಕಿರಣ್ ರವರಿಗೆ ಕೊಟ್ವಿ. ಸುಮನ್ ಕಿರಣ್ ರವ್ರನ್ನ ನಾವೆಲ್ಲ ಪ್ರೀತಿಯಿಂದ ಅಕ್ಕ ಅಂತ ಕರಿತೀವಿ. ಅವರು ನಮ್ಮಲ್ಲಿ ಒಬ್ರು. ಹಾಗೇನೆ ಡಾಕ್ಟರ್ ಪದ್ಮಾವತಿ ರವರಿಗೆ ನಾವು ಸೇವಾ ಕೌಸ್ತುಭ ಅಂತ ಪ್ರಶಸ್ತಿ ಕೊಟ್ವಿ. ಡಾಕ್ಟರ್ ಪದ್ಮಾವತಿ ಅವರು ಕೂಡ ಗಾನ ಸಂಭ್ರಮದ ಸದಸ್ಯರು. ಇವರಿಬ್ಬರನ್ನ ಕರೆದಾದ್ಮೇಲೆ ಇನ್ನು ಬಾರಿ ಇದ್ದಿದ್ದು ನಮ್ಮ ಚೀಫ್ ಗೆಸ್ಟ್ಗಳನ್ನ ಕರೆಯೋದು. ನಾಗಭರಣ್ ಸರ್ ಅವ್ರ ಮನೆಗೆ ನಮ್ಮ ಅಧ್ಯಕ್ಷರು ಜಾನಕಿನಾಥ್ ಸರ್ ಮತ್ತೆ ಪಂಚಮ್ ಸರ್ ಇಬ್ಬರು ಹೋಗಿ ಅವ್ರನ್ನ ಆಹ್ವಾನಿಸಿದ್ರು. ಅವರು ಸಂತೋಷದಿಂದ ಒಪ್ಕೊಂಡು ಬಂದರು. ಹಾಗೆಯೇ BRL ಸರ್ ಮನೆಗೆ, ಉಪಾಸನಾ ಮೋಹನ್ ಸರ್ ಮನೆಗೆ ಕೂಡ ನಾವುಗಳು ಹೋಗಿ ಆಹ್ವಾನಿಸಿದ್ವಿ. ಈ ಬಾರಿ ನಮ್ಮ ಗಾನ ಸಂಭ್ರಮೋತ್ಸವದ ವಿಶೇಷತೆ ಏನು ಗೊತ್ತಾ? ಶ್ರೀನಿವಾಸ್ ಪ್ರಭು ಸರ್ ಅವ್ರು ಬಂದು ಕವಿ ಕಾವ್ಯ ತೇರನ್ನ ಎಳೆಯೋದಕ್ಕೆ, ನಮ್ಮ ಜೊತೆ ಎಳೆಯೋದಕ್ಕೆ ತಯಾರಾದರು. ಹಾಗೆಯೇ ನಮ್ಮ 2ನೇ ವಾರ್ಷಿಕೋತ್ಸವದಲ್ಲಿ ನಮ್ಮ ಜೊತೆ ಡಾಕ್ಟರ್ HSV ಸರ್ ಅವರಿದ್ದರು. ಅವರ ಆಶೀರ್ವಾದದೊಂದಿಗೆ ನಮ್ಮ ಕಾರ್ಯಕ್ರಮನ ನಾವು ಪ್ರಾರಂಭಿಸಿದ್ವಿ ಹೋದ ವರ್ಷ. ಆದರೆ ಈ ಬಾರಿ ಅವರಿರಲಿಲ್ಲ ನಮ್ಮ ಜೊತೆ. ಆದರೆ ಅವ್ರ ಮನೆಗೆ ಹೋಗಿ ಅವರ ಪರಿವಾರದವರನ್ನು ನಾವು ಆಹ್ವಾನಿಸಿದ್ವಿ. ಅವರು ಸಹಿತ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ರು. ಈಗ ಎಲ್ಲರನ್ನೂ ಆಹ್ವಾನಿಸಿದ್ದಾಯಿತು. ನಾವು ಇನ್ವಿಟೇಷನ್ ಎಲ್ಲ ಕೊಟ್ವಿ. ಸ್ನೇಹ ಗ್ರೂಪ್ ಹೋಗಿ ಕೊಟ್ವಿ ಇನ್ವಿಟೇಷನ್ನು, ಇಂದ್ರಪ್ರಸ್ಥ ಗ್ರೂಪಿಗೆ ಹೋಗಿ ಕೊಟ್ವಿ ಇನ್ವಿಟೇಷನ್ನು. ಈ 2 ಗ್ರೂಪ್ಗೂ ಸರ್ ಕ್ಲಾಸಸ್ ತಗೊಳ್ತಾರೆ, ಭಾವಗೀತೆ ಕ್ಲಾಸಸ್ನ ತಗೊಳ್ತಾರೆ. ಅವರೆಲ್ಲ ಅವ್ರ ಆಶೀರ್ವಾದನೂ ಕೊಟ್ಟರು, ಅವ್ರ ಬೆಸ್ಟ್ ವಿಶಸ್ಸು ಕೊಟ್ಟರು. ಹಾಗೆ ನಮಗಾಗಿ ಅವರೆಲ್ಲ ಸಮೂಹ ಗೀತೆಗಳನ್ನ ಕೂಡ ಹಾಡಿದ್ರು. ಇನ್ನು ಎಲ್ಲರನ್ನೂ ಆಹ್ವಾನಿಸಿದ್ದಾಯಿತು. ಇನ್ನು ಉಳಿದಿರೋದು ಏನಂತಂದರೆ ನಮ್ಮ ಶಾಪಿಂಗ್. ಎಷ್ಟೊಂದು ಸಾಮಾನು ತಗೊಳ್ಳೋದಿತ್ತಲ್ವ. ಹಣ್ಣು ಹೂವು ಎಲ್ಲ ತೊಗೊಂಡು ಬಂದ್ವಿ. ಹಣ್ಣು ಹೂವು ತೊಗೊಳಕ್ಕೆ ಹೋದಾಗ ಹಾಗೆ ಒಂಚೂರು ತರಲೆ ತುಂಟಾಟಗಳನ್ನು ಮಾಡ್ತೀವಲ್ಲ ನಾವು. ಇಲ್ಲಿ ನೋಡಿ, ನಮ್ಮ ತಂಡದ ಪ್ರಭುಜಿ ಮತ್ತೆ ನಿತಿನ್ ಇಬ್ರು ಕೊತ್ತಂಬರಿ ಸೊಪ್ಪು ವ್ಯಾಪಾರಕ್ಕೆ ಇಳಿದ್ಬಿಟ್ರು. ₹6 ಕಟ್ಟು ಅಂತ ಮಾರ್ಕೊಂಡು ಓನರ್ಗೆ ಮಾರಕ್ಕೆ ಹೋಗಿದ್ರು. ಇದು ಮಧ್ಯದಲ್ಲಿ ನಾವು ಅನುಭವಿಸುವಂತ ಸಂತಸದ ಕ್ಷಣಗಳು. ಹಿಂದಿನ ದಿನ ಪತ್ತಿ ಸಭಾಂಗಣದ ಮುಂದೆ ಬ್ಯಾನರ್ ಕೂಡ ಕಟ್ಟಿದ್ವಿ. ಇನ್ನೆಲ್ಲ ಸಾಮಾನು ಬಂದಿದೆ, ಎಲ್ಲ ಪ್ಯಾಕಿಂಗ್ ಆಗ್ತಾ ಇದೆ. ಇದು ನಾವು ಸರ್ ಅವ್ರ ಮನೆಯಲ್ಲಿ ಹಿಂದಿನ ದಿವಸ ಕೂತ್ಕೊಂಡು ಎಲ್ಲ ಪ್ಯಾಕಿಂಗ್ಗಳನ್ನ ಮಾಡಿದ್ವಿ. ಎಲ್ಲ ತಯಾರಾಗಿತ್ತು, ಎಲ್ಲರ ಹೆಸರುಗಳು ಬರ್ದಾಗಿತ್ತು. ಇನ್ನು ಪತ್ತಿ ಸಭಾಂಗಣಗೆ ಬೆಳಗ್ಗೆ ಹೋಗಿ ಎಲ್ಲ ಜೋಡಿಸಿ ನಮ್ಮ ಬ್ಯಾಕ್ ಸ್ಟೇಜ್ ತಯಾರಿಗಳನ್ನ ಮುಗಿಸ್ಬಂದ್ವಿ. ಇಷ್ಟರ ಮಧ್ಯ ನಾವು ನಮ್ಮದು ಪರ್ಫಾರ್ಮೆನ್ಸ್ ಇರುತ್ತಲ್ವಾ, ನಮ್ಮ ಪರ್ಫಾರ್ಮೆನ್ಸ್ಗೆ ದಿನಾಗ್ಲೂ ಆನ್ಲೈನ್ ರಿಹರ್ಸಲ್ ಮಾಡಿ 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 ನಮ್ಗೆ ಹೇಗಾಗೋಗಿತ್ತು ಅಂತಂದರೆ, ಕಾರ್ಯಕ್ರಮ ಮುಗ್ದಾದ್ಮೇಲೆ ಕೂಡ ರಿಹರ್ಸಲ್ ಇದೆ ಅಂತಲೇ ಮನಸ್ಸಿಗೆ ಬರ್ತಾ ಇತ್ತು. ಆಫ್ಲೈನ್ ರಿಹರ್ಸಲ್ ಕೂಡ ಮಾಡಿದ್ವಿ ನಾವುಗಳು.
ಅಲ್ಲಿ ಕೂಡ ಸೇರಿ, ಯಾಕೆಂದರೆ ಸಮೂಹ ಗಾಯನ ಅಲ್ವಾ, ಸೊ ನಾವು ಆಫ್ಲೈನ್ ರಿಹರ್ಸಲ್ಗಳನ್ನ ಸಾಕಷ್ಟು ಬಾರಿ ಮಾಡಿದ್ವಿ. ರಿಹರ್ಸಲ್ ನಡುವೆ ನಾವು ಪಂಚಮ್ ಸರ್ ಮತ್ತು ಸುಮನ್ ಅಕ್ಕ ಅವರ ಹುಟ್ಟಿದ ಹಬ್ಬ ಕೂಡ ಆಚರಿಸಿದ್ವಿ. ಆಮೇಲೆ ಹೋದ್ಸತಿ ನಿಮಗೆ ನೆನಪಿರ್ಬೋದು, ನಾವು ಭಾವ ನೃತ್ಯ ಅಂತ ಮಾಡಿದ್ವಿ. ಆಡೋಣ ಬನ್ನಿ ಕಣ್ಣ ಮುಚ್ಚಾಲೆ ಮತ್ತು ಕೋಲು ಕೋಲಣ್ಣ ಹಾಡಿಗೆ ಅಲ್ವಾ, ನೆನಪಿದೆಯಾ? ಅದರ ಕೆಲವು ಕ್ಷಣಗಳು ಈಗ ನಿಮ್ಮ ಮುಂದೆ ಇದೆ ನೋಡಿ. ಈ ಬಾರಿ ನಾವು ನೃತ್ಯ ಮಾಡ್ದಲ್ಲೇ ಸುಮ್ಮನೆ ಇದ್ಬಿಡ್ತೀವ? ನಾವು ಬರೀ ಹಾಡುಗಾರರಲ್ಲಪ್ಪ, ನೃತ್ಯದಲ್ಲೂ ನಮ್ಮ ಕೈ ಚಳಕನ್ನ ತೋರಿಸ್ತೀವಿ. ಅದೇ ರೀತಿ ಈ ಸತಿ ಕೂಡ 2 ತಂಡ, ನಂದಿ ತಂಡ ಮತ್ತೆ ಭೂಮಿ ತಂಡ, 2 ತಂಡಗಳು ರೆಡಿಯಾಗಿದ್ವಿ. ಒಂದು ತಂಡ ಮಡಿಕೇರಿ ಮಂಜು ಅಂತ ಹಾಡಿಗೆ ನೃತ್ಯ ಮಾಡಿದ್ರೆ, ಇನ್ನೊಂದು ತಂಡ ಸಗ್ಗದ ಸಿರಿ ಅಂತ ಜನಪದ ಗೀತೆಗೆ ನೃತ್ಯ ಮಾಡಿದ್ವಿ. ನಮ್ಮ ವೇಷಭೂಷಣಗಳು ಈ ಸತಿ ವಿಭಿನ್ನವಾಗೇ ಇತ್ತು. ಅದಕ್ಕೂ ಸಹಿತ ನಾವು ಪ್ರತಿ ವೀಕೆಂಡ್ ಸಿಕ್ಕಿದ್ವಿ, ಪ್ರತಿ ವೀಕೆಂಡ್ ಪ್ರಾಕ್ಟೀಸ್ ಮಾಡಿದ್ವಿ, ಮೋಜು ಮಸ್ತಿ ಸಹಿತ ಮಧ್ಯದಲ್ಲಿ ಮಾಡಿದ್ವಿ. ಇನ್ನು ನಮ್ಮ ಕಾರ್ಯಕ್ರಮದ ದಿನಕ್ಕೆ ಬಂದರೆ, ಅವತ್ತು ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗಿದ್ದು ಸ್ನೇಹ ತಂಡದ ಒಂದು ಸಮೂಹ ಗಾಯನದಿಂದ. ಅಲ್ಲೇ ಎಲ್ಲರ ಉತ್ಸಾಹ ಮುಗಿಲು ಮುಟ್ಟಿತು. ಹಾಗೆಯೇ ನಮ್ಮ ಚೀಫ್ ಗೆಸ್ಟ್ಗಳು ಬಂದಿದ್ದರು. ಅವರೆಲ್ಲರೂ ವೇದಿಕೆ ಮೇಲೆ ಬಂದು ಮಾತನಾಡಿ ನಮಗೆಲ್ಲ ಅವರ ಬೆಸ್ಟ್ ವಿಶಸ್ ಮತ್ತು ಆಶೀರ್ವಾದನ ತಿಳಿಸಿದ್ರು. ಅದಾದಮೇಲೆ ಇಂದ್ರಪ್ರಸ್ಥ ತಂಡದಿಂದ ಕೂಡ ಒಂದು ಸಮೂಹ ಗಾಯನ ಆಯಿತು. ಇನ್ನು ನಮ್ಮ ಕಾರ್ಯಕ್ರಮದ ದಿನಕ್ಕೆ ಬಂದರೆ ಎಲ್ಲ ಚೀಫ್ ಗೆಸ್ಟು ಬಂದ್ಬಿಟ್ಟಿದ್ದಾರೆ. ಹಾಲ್ ಅಂತೂ ಭರ್ತಿಯಾಗೋಗಿದೆ. ಇನ್ನು ನಮ್ಮ ಕಾರ್ಯಕ್ರಮ ಶುರುವಾಗಿದ್ದು ಸ್ನೇಹ ತಂಡದ ಎಲ್ಲ ಹಿರಿಯರು ಹಾಡಿದ ಒಂದು ಹಾಡಿಂದ ಸಮೂಹ ಗಾಯನ. ಎಷ್ಟು ಚೆನ್ನಾಗಿ ಬಂತು, ಎಷ್ಟು ಎಂಥೂಸಿಯಾಸ್ಟಿಕ್ ಆಗಿಬಿಟ್ರು ಆಡಿಯನ್ಸ್ ಅಷ್ಟಕ್ಕೇನೆ ಗೊತ್ತಾ. ಹಾಗೆಯೇ ನಮ್ಮ ಚೀಫ್ ಗೆಸ್ಟ್ ಎಲ್ಲರೂ ವೇದಿಕೆ ಮೇಲೆ ಬಂದು ಅವರ ಕೆಲವು ಹಿತನುಡಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು. ಹಾಗೆಯೇ ಅಲ್ಲಿಂದ ನಮ್ಮ ಕಾರ್ಯಕ್ರಮ, ನಮ್ಮ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಯಿತು. 2 ಪ್ರಶಸ್ತಿ ವಿಜೇತರಿಗೆ ನಾವು ಗೌರವಿಸಿದ್ವಿ, ಭಿನ್ನವತ್ತಲೆಗಳನ್ನ ಓದಿದ್ವಿ. ಅವರಿಗೆ ಈ ಪ್ರಶಸ್ತಿ ಯಾತಕ್ಕೆ ಕೊಟ್ವಿ ಅಂತ ಆವಾಗ ತುಂಬ ಜನಕ್ಕೆ ಗೊತ್ತಾಯಿತು. ಅವರಿಬ್ಬರಿಗೆ ಆ ಪ್ರಶಸ್ತಿ ಕೊಡಲು ಕಾರಣನ ನಾವು ಭಿನ್ನವತ್ತಲೆ ಮೂಲಕ ಹೇಳಿದ್ವಿ. ಅವರು ಸಮಾಜಕ್ಕೆ ಎಷ್ಟು ಸೇವೆ ಮಾಡಿದ್ದಾರೆ ಅಂತ ಜನಕ್ಕೆ ಆವಾಗ ತಿಳಿದು ಬಂತು. ಅವರ ಸಮಾಜ ಸೇವೆ ಅಲ್ಲಿ ಕಾಣಿಸ್ತು ನಮಗೆ. ಹಾಗೆಯೇ ಸಿಂಗಾಪುರಿಂದ ಶ್ರೀಯುತ ವೆಂಕಟ್ ಅವರು ಒಬ್ಬರು ಕಲಾ ಪೋಷಕರು. ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಅವ್ರಿಗೆ ಸಹಿತ ನಾವು ಗೌರವ ಸಮರ್ಪಣೆ ಮಾಡಿದ್ವಿ. ಅವತ್ತಿನ ದಿನ ಡಾಕ್ಟರ್ HSV ಸರ್ ಅವರು ಬರೆದಂಥ ಕೊನೆಯ ಗೀತೆ ನಮ್ಮ ಕಾರ್ಯಕ್ರಮದಲ್ಲಿ ಬಿಡುಗಡೆ ಆಯಿತು. ಅವಧೇಯ ರಾಮ ಮಧುರೆಯ ಶ್ಯಾಮ. ಕೇಳಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ, ಅವಧೇಯ ರಾಮ ಅಂತ. ಅವರು ಬರೆದಂಥ ಕೊನೆಯ ಹಾಡು ಅವರ ಆಸೆಯಂತೆ ನಮ್ಮ ಗುರುಗಳಾದ ಪಂಚಮ್ ಸರ್ ಅವರು ಹಾಡಿ, NS ಪ್ರಸಾದ್ ಸರ್ ಅವರು ರಾಗ ಸಂಯೋಜನೆ ಮಾಡಿದ್ರು, ಉಪಾಸನಾ ಮೋಹನ್ ಸರ್ ಅವರು ವಾದ್ಯ ಸಂಯೋಜನೆ ಮಾಡಿದರು. ಹಾಗೆ ಸಿಂಗಾಪುರಲ್ಲಿ ಅವರ ಆತ್ಮೀಯರಾದ ಶ್ರೀಮತಿ ಮಮತಾ ವೆಂಕಟ್ ಅವರು ಕೊರಿಯೋಗ್ರಾಫ್ ಮಾಡಿ, ಅವರ ಮಗಳು ನವ್ಯಶ್ರೀ ಅವರು ಈ ಹಾಡಿಗೆ ಪರ್ಫಾರ್ಮ್ ಮಾಡಿದ ವಿಡಿಯೋನ ನಾವಲ್ಲಿ ಬಿಡುಗಡೆ ಮಾಡಿದ್ವಿ. ಇದಾದಮೇಲೆ ಇನ್ನು ನಮ್ಮ ಯಶೋಗೀತೆ ಬಾರಿ ಆಗಿತ್ತು. ಯಶೋಗೀತೆ ನಿಮಗೆಲ್ಲ ಆಗಲೇ ನೀವು ಹೋದ್ಸತಿ ಸಂಭ್ರಮ ವಾರ್ತೆಯಲ್ಲಿ ನಾವು ಪಟ್ಟಂಥ ಮಜಾ ನೋಡಿದ್ರಿ. ಆದರೆ ತೆರೆಯ ಮುಂದೆ ಕಾಣಿಸಿದ್ದು ಬೇರೆನೆ ಅಂತಂತಂದರೆ ಏನು ಅನ್ಕೋತಿದ್ದೀರಾ, ನಾವೆಲ್ಲ ಹೀರೋಯಿನ್ಗಳಾಗ್ಬಿಟ್ಟಿದ್ವಿ. ಆ ಎಡಿಟಿಂಗು, ನಮ್ಮ ಸರ್ ಕಾನ್ಸೆಪ್ಟು, ಡೈರೆಕ್ಷನ್ನು ಎಲ್ಲ ಆ ಹಾಡಲ್ಲಿ ಕಂಡು ಬಂತು. ನೀವು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಗಾನ ಸಂಭ್ರಮ ಯೂಟ್ಯೂಬ್ ಪೇಜಲ್ಲಿ ನಾವು ರಿಲೀಸ್ ಮಾಡಿದ್ದೀವಿ. ಎಲ್ಲರೂ ಹೋಗಿ ನೋಡ್ತೀರಲ್ಲ. ನಾವಂತೂ ರಿಲೀಸ್ ಆದಾಗ ಕಿರ್ಚಾಡಿ ಕುಣಿದು ಕುಪ್ಪಳಿಸ್ಬಿಟ್ವಿ. ಎಷ್ಟು ಅಂತ ಅಂದರೆ ಅಲ್ಲಿ ಇದ್ದಂಥ ಜನ ಕೂಡ ಒನ್ಸ್ ಮೋರ್ ಅಂತ ಕಿರ್ಚಕ್ಕೆ ಶುರು ಮಾಡಿದ್ರು. ಒನ್ಸ್ ಮೋರ್ ಕೂಡ ಪ್ಲೇ ಮಾಡಿದ್ವಿ, ಅವಾಗಲೂ ಹಾಗೆ ಕಿರ್ಚಿದ್ವಿ. ಅಷ್ಟು ಮಜಾ ಮಾಡಿದ್ವಿ ಅದರಲ್ಲಿ.
ಇನ್ನು ನಮ್ಮ ಮುಂದಿನ ಕಾರ್ಯಕ್ರಮ ಆಗಿದ್ದು ಎಲ್ಲ ಬಂದಂಥ ಎಲ್ಲ ಚೀಫ್ ಗೆಸ್ಟ್ಗಳಿಗೆ ನಾವು ಸನ್ಮಾನ ಮಾಡಿದ್ವಿ. ಎಲ್ಲರಿಗೂ ನಮ್ಮ ಗೌರವಾರ್ಪಣೆನ ಆ ಸನ್ಮಾನದ ಮೂಲಕ ತಿಳಿಸಿದ್ವಿ. ಇನ್ನು ನಮ್ಮ ಮುಂದಿನ ಕಾರ್ಯಕ್ರಮ ಕವಿ ಕಾವ್ಯ ತೇರು ಅಂತ ನಡೆಸ್ಕೊಟ್ರು. ಯಾರು ನಡೆಸ್ಕೊಟ್ರು ಅಂತೀರಾ? ಶ್ರೀನಿವಾಸ್ ಪ್ರಭು ಸರ್ ಅವರು ನಡೆಸ್ಕೊಟ್ರು. ನಮಗೆ ಶ್ರೀನಿವಾಸ್ ಪ್ರಭು ಸರ್ ಅವರು ಆ ಕಾರ್ಯಕ್ರಮದ ಮೂಲಕ ಕವಿಗಳ ಹಿನ್ನೆಲೆಯನ್ನು ಹೇಳೋದ್ರ ಮೂಲಕ ಭಾವಗೀತೆಯ ಇತಿಹಾಸವನ್ನೇ ಹೇಳಿದ್ರು. ಅಂದರೆ BM ಶ್ರೀ ಅವರಿಂದ ಹಿಡಿದು ಎಲ್ಲ ಕವಿಗಳ ಬಗ್ಗೆ ನಮಗೆ ಒಬ್ಬೊಬ್ಬರಾಗಿ ತಿಳಿಸ್ಕೊಡ್ತಾ ಹೋದರು. ಈ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ್ ಪ್ರಭು ಸರ್ ಮಾತಾಡಿದ್ರು. ಅವರು ಯಾವ ಕವಿಗಳ ಬಗ್ಗೆ ಮಾತಾಡಿದ್ರೋ ಆ ಕವಿಗಳ ಆಯ್ದ ಗೀತೆಗಳನ್ನ ನಾವು ಮೆಡ್ಲಿಯಾಗಿ ಪ್ರಸ್ತುತಿ ಮಾಡಿದ್ವಿ. ಇದು ನೋಡಕ್ಕೆ ಎಷ್ಟು ಚೆನ್ನಾಗಿತ್ತು ಅಂದರೆ ಒಂದು ಜುಗಲ್ಬಂದಿ ಥರ ಇತ್ತು. ಅವರ ಮಾತು, ನಮ್ಮ ಹಾಡು ಕೇಳೋದಕ್ಕೆ ನೋಡೋದಕ್ಕೆ ಆಹಾ ತುಂಬ ಅದ್ಭುತವಾಗಿತ್ತು. 1 ಗಂಟೆ ಕಾಲ ಹೇಗೆ ಮುಗ್ದೋಯ್ತು ಅಂತಾನೆ ನಮ್ಗೆ ಯಾರಿಗೂ ಗೊತ್ತಾಗಲಿಲ್ಲ. ಆ ಕಾರ್ಯಕ್ರಮದ ನಂತರ ನಡೆದಿದ್ದು ಡಾಕ್ಟರ್ HSV ಸರ್ ಅವರ ನುಡಿ ನಮನ ಮತ್ತು ಗೀತ ನಮನ. ನುಡಿ ನಮನ ಅವರ ಆತ್ಮೀಯ ಸ್ನೇಹಿತರಾದ BRL ಸರ್ ಅವರು ಮಾತಾಡಿದ್ರು ಅವ್ರ ಬಗ್ಗೆ. ಹಾಗೆಯೇ ಅವರ ಪರಿವಾರದಿಂದ ಅವರ ಮಗ, ಸೊಸೆ ಎಲ್ಲರೂ ಮಾತಾಡಿದ್ರು. ಹೇಗೆ ಅಲ್ವಾ, ಹೋದ ವರ್ಷ ನಮ್ಮ ಮುಂದಿಗಿದ್ದು ಅವ್ರ ಗೀತೆಗಳ ಬಗ್ಗೆ ಅವರೇ ಮಾತಾಡಿ ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿ ಹೋಗಿದ್ರು. ಈ ಬಾರಿ ಅವರೇ ಇಲ್ಲ. ಆದರೆ ಎಲ್ಲೋ ನಿಂತು ನಾವು ಮಾಡ್ತಾ ಇರೋ ಕಾರ್ಯಕ್ರಮನ ಅವ್ರು ನೋಡ್ತಾ ಇದ್ರು, ಅವರು ಆಶೀರ್ವಾದ ಮಾಡ್ತಾ ಇದ್ರು ಅಂತ ನಮಗೆಲ್ಲ ಅನಿಸ್ತು. ಹಾಗೆಯೇ ಈ ಕಾರ್ಯಕ್ರಮ ಆದಮೇಲೆ ಗೀತ ನಮನ, ಗೀತ ನಮನ ನಡೆಸ್ಕೊಟ್ಟಿದ್ದು ನಮ್ಮ ಗುರುಗಳಾದ ಪಂಚಮ್ ಸರ್, ಉಪಾಸನಾ ಮೋಹನ್ ಸರ್, ಮೇಘನಾ ಭಟ್ ಮತ್ತು ಅಪರ್ಣಾ ಅವರು. ಆ ಮೆಡ್ಲಿ ಸಹಿತ ಕೇಳೋದಕ್ಕೆ ಅದ್ಭುತ. ಡಾಕ್ಟರ್ HSV ಸರ್ ಅವರು ಬರೆದಂಥ ಎಷ್ಟೋ ಗೀತೆಗಳು ಆ ಮೆಡ್ಲಿಯಲ್ಲಿ ಪ್ರಸ್ತುತ ಆಯಿತು. ಇಷ್ಟೆಲ್ಲ ನಡಿಬೇಕಾದ್ರೆ ನಾವು ಬ್ಯಾಕ್ ಸ್ಟೇಜ್ ಏನೋ ಕರಾಮತ್ ಮಾಡ್ತಾ ಇದ್ವಿ. ಏನು ಮಾಡ್ತಾ ಇದ್ವಿ ಗೊತ್ತಾ? ನಾವೆಲ್ಲ ನಮ್ಮ ಕಾಸ್ಟ್ಯೂಮ್ಸ್ ಹಾಕೊಳ್ತಾ ಇದ್ವಿ. ಯಾವುದಕ್ಕೆ ಅಂತೀರಾ? ಭಾವನೃತ್ಯಕ್ಕೆ. ಈ ಸತಿ ನಮ್ಮ ವೇಷಭೂಷಣಗಳು ಬೇರೆ ಥರನೇ ಇತ್ತು. ನೋಡ್ತೀರಾ ಒಂದ್ಸತಿ ಹೇಗಿತ್ತು ಅಂತ? ಮೊದಲನೇದು ನಂದಿ ತಂಡ, ಮಡಿಕೇರಿ ಮಂಜು, ಕೇಳಿದಿರಲ್ಲ ಹಾಡು? ನೋಡಿ ಹೇಗೆ ಮಳೆ ತಗೊಂಡು ಬಂದ್ವಿ, ಮಂಜೇ ಸುರಿದಂಗೆ ಆಗೋಯ್ತು ವೇದಿಕೆ ಮೇಲೆ. ಛತ್ರಿ ಇಟ್ಕೊಂಡು ಎಲ್ಲ ನೃತ್ಯ ಮಾಡಿದ್ದೆ. ಇನ್ನು ನಮ್ಮ ಮುಂದಿನ ಭಾವನೃತ್ಯ. ಈ ಭಾವನೃತ್ಯಕ್ಕೆ ಎಲ್ಲರೂ ಜನಪದ ಶೈಲಿಯಲ್ಲಿ ತಮ್ಮ ಕಾಸ್ಟ್ಯೂಮ್ಸ್ನ ಹಾಕೊಂಡು ಬಂದಿದ್ರು. ಸ್ಟೇಜ್ ಮೇಲೆ ಮಡಿಕೆ, ಒನಕೆ ಎಲ್ಲ ಕಾಣಿಸ್ತಾ ಇತ್ತು ನಮಗೆ. ಗಾಳಿಪಟ ಕೂಡ ಹಾರ್ತು ಅವ್ರ ನೃತ್ಯದಲ್ಲಿ. ಇಲ್ಲಿ ನೋಡಿ, ಸಗ್ಗದ ಸಿರಿ ಬಂತೋ ನಮ್ಮೂರಿಗೆ, ಸುಗ್ಗಿಯ ಸೊಬಗಿಂದ ನಮ್ಮೂರಿಗೆ. ಸಗ್ಗದ ಸಿರಿ ಬಂತೋ ನಮ್ಮೂರಿಗೆ, ಸುಗ್ಗಿಯ ಸೊಬಗಿಂದ ನಮ್ಮೂರಿಗೆ. ಸುಗ್ಗಿಯ ಸೊಬಗಿಂದ ನಮ್ಮೂರಿಗೆ. ಸಗ್ಗದ ಸಿರಿ ಅಂತ ಹಾಡಿಗೆ ಅವರೆಲ್ಲ ನೃತ್ಯ ಮಾಡಿದ್ರು. ನೋಡೋದಕ್ಕಂತೂ 2 ಕಣ್ಣು ಸಾಲದು. ಪ್ರೇಕ್ಷಕರಿಗೆ ಹೇಗೆ ಇಂಟ್ರೆಸ್ಟ್ ಬಂದ್ಬಿಡ್ತು ಅಂತಂದರೆ, ಲೇಟ್ ಆಗಿದ್ರೂ ಸಹಿತ ನಾವು ಕಾರ್ಯಕ್ರಮ ಎಲ್ಲ ನೋಡಿಕೊಂಡೇ ಹೋಗೋದು ಅಂತ ಇನ್ನೂ ರಾತ್ರಿ 10 ಗಂಟೆ ಆದ್ರೂ ಹಾಲ್ ಫುಲ್ ಇತ್ತು. ಹಾಗಿತ್ತು ನಮ್ಮ ಕಾರ್ಯಕ್ರಮಗಳು ಈ ಸತಿ. ನಮ್ಮ ಗಾನ ಸಂಭ್ರಮೋತ್ಸವದ ಯಶಸ್ಸಿಗೆ ತಾವೆಲ್ಲರೂ ಕಾರಣ. ತಮ್ಮೆಲ್ಲರಿಗೂ ಗಾನ ಸಂಭ್ರಮ ತಂಡದಿಂದ ಹಾಗೆಯೇ ಗಾನ ಸಂಭ್ರಮ ಟ್ರಸ್ಟಿಂದ
ಅನಂತ ವಂದನೆಗಳು. ಹೀಗೇನೆ ನಮಗೆ ಪ್ರೋತ್ಸಾಹ ಕೊಡ್ತಾ ಇರಿ. ನಾವು ಇನ್ನೂ ಹಲವಾರು ಕಾರ್ಯಕ್ರಮಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಕಾಯ್ತಾ ಇರಿ ನಮ್ಮ ಮುಂದಿನ ಸಂಚಿಕೆಯ ಸಂಭ್ರಮ ವಾರ್ತೆಗೆ. ಅಲ್ಲಿವರೆಗೂ ಹುಷಾರಾಗಿರಿ, ಚೆನ್ನಾಗಿರಿ, ನಗ್ನಗ್ತಾ ಇರಿ, ನಮ್ಮ ಹಾಡು ಕೇಳ್ತಾ ಇರಿ. ನಮಸ್ಕಾರ.